ಅಚ್ಚರಿಯಾದ್ರೂ ಇದು ದೇಶದಲ್ಲೇ ಮೊದಲ ಸ್ಪೆಷಲ್ ಕೇಸ್. ಚಾರ್ಜ್ ಶೀಟ್ ನಲ್ಲಿ ಮಣ್ಣು ಸಾಕ್ಷ್ಯವಾದಂತಹ ಅತ್ಯಂತ ರೋಚಕ ಸುದ್ದಿಯನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಡಿ ಗ್ಯಾಂಗ್ ನ ವಿರುದ್ಧ ಭರಪೂರ ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅತ್ಯಂತ ಚಾಕಚಕ್ಯತೆಯಿಂದ ಅವರು ತಮ್ಮ ಕರ್ತವ್ಯನ ನಿಭಾಯಿಸಿದ್ರು. ಹಾಗಾದ್ರೆ ಮಣ್ಣನ್ನ ಯಾವ ರೀತಿ ಸಾಕ್ಷ್ಯವಾಗಿ ಪರಿಗಣಿಸಲಾಗ್ತಾ ಇದೆ ಮತ್ತು ಇದು ಎಲ್ಲಿನ ಮಣ್ಣು ಮತ್ತು ಈ ಮಣ್ಣಿನ ಸಿಗ್ನಿಫಿಕೆನ್ಸ್ ಏನು? ಈ ಹಿಂದೆ ಈ ತರದ್ದು ಏನಾದ್ರೂ ಸಾಕ್ಷಿಗಳನ್ನು ಕಲೆ ಹಾಕಲಾಗಿತ್ತ? ನೋಡಿ ಡೀಟೇಲ್ಸ್. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪಟ್ಟಣಗೆರೆ ಶೆಡ್ನ ಮಣ್ಣೆ ಸಾಕ್ಷ್ಯವಾಯಿತು. ಕೊಲೆ ದಿನ ದರ್ಶನ್, ವಿನಯ್, ರಾಘವೇಂದ್ರ ಧರಿಸಿದಂತಹ ಶೂ, ನಾಗರಾಜ್ ಚಪ್ಪಲಿಗೆ ಅಂಟಿದ್ದ ಮಣ್ಣನ್ನ ಪೊಲೀಸರು ಸಂಗ್ರಹಿಸಿದ್ರು. ಶೂ, ಚಪ್ಪಲಿಗಳ ಮಣ್ಣಿನ ಜೊತೆಗೆ ಶೆಡ್ ಮಣ್ಣನ್ನ ಕೂಡ ಪರೀಕ್ಷೆಗೆ ಅಂತ ರವಾನಿಸಿದ್ರು ಪೊಲೀಸರು. ಶೆಡ್ಡು, ಶೂ ಹಾಗೂ ಚಪ್ಪಲಿ ಈ ಎಲ್ಲಾ ಮಣ್ಣುಗಳು ಒಂದೇ ಅಂತ ಕೃಷಿ ವಿಜ್ಞಾನ ಕೇಂದ್ರದಿಂದ ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಮಣ್ಣಿನ ರಿಪೋರ್ಟ್ ಅನ್ನ ಪಡೆದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ರಾಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತಲ್ಲ ಟ್ರಯಲ್ ಆದಾಗ, ಇದು ದರ್ಶನೇ ಧರಿಸಿದ ಶೂ ಅನ್ನೋದಕ್ಕೆ ಏನ್ ಸಾಕ್ಷಿ, ಇದು ಅಲ್ಲಿದೆ ಮಣ್ಣು ಅನ್ನೋದಕ್ಕೆ ಏನ್ ಸಾಕ್ಷಿ ಅಂತ ಪಾಟಿ ಸವಾಲ್ ಮಾಡಿದಾಗ ಕೇಳ್ತಾರೆ. ಅವಾಗ ಕೇಸ್ಗಳು ಬಿದ್ದೋಗ್ಬಿಡುತ್ತೆ, ಚಿಕ್ಕ ಚಿಕ್ಕ ವಿಚಾರಗಳಲ್ಲೇ ಬಿದ್ದೋಗುತ್ತೆ. ನಿಮ್ ನಮ್ಮಲ್ಲಿ ಆಶ್ಚರ್ಯ ಆಗುತ್ತೆ. ಶವವನ್ನ ಪ್ಯಾಕ್ ಮಾಡಿದಂತಹ ರೀತಿ PM ರಿಪೋರ್ಟ್ ಕಳಿಸ್ಬೇಕಾದ್ರೆ ಸರಿಯಾಗಿಲ್ಲ ಅಂತ ಅನೇಕ ಕೇಸ್ಗಳು ಬಿದ್ದೋದ ಉದಾಹರಣೆ ಇದೆ. ಹೀಗಾಗಿ ಚಿಕ್ಕ ಪುಟ್ಟ ಸೂಕ್ಷ್ಮ, ಅತಿ ಸೂಕ್ಷ್ಮ ವಿಚಾರಗಳನ್ನ ಕೂಡ ಪೊಲೀಸರು ಒಂದು ಕ್ರೈಮ್ ಕೇಸನ್ನ ತೆಗೆದುಕೊಳ್ಬೇಕಾದ್ರೆ ನೋಡ್ಬೇಕಾಗತ್ತೆ. ಹೀಗಾಗಿ ಇಲ್ಲಿ ಮಣ್ಣನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮಣ್ಣನ್ನು ಕಲೆಕ್ಟ್ ಮಾಡಿ ಅದನ್ನ ಫಸ್ಟು FSL ಟೀಮ್ ಕಳಿಸ್ಕೊಡ್ತಾರೆ ಮತ್ತು ಕೃಷಿ ಕೇಂದ್ರಕ್ಕೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿದೆ ಅದು ಮತ್ತು ಆರೋಪಿಗಳು, ವಿಕ್ಟಿಮ್ಮು ಮತ್ತು ಆ ಕ್ರೈಮ್ ಸೀನ್ ನಲ್ಲಿ ಸಂಗ್ರಹ ಆದಂತಹ ಅಷ್ಟೂ ಮಣ್ಣು ಸ್ಯಾಂಪಲ್ ಮ್ಯಾಚ್ ಆಗ್ತಿದೆ ಅಂತ ರಿಪೋರ್ಟ್ ತಗೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎಷ್ಟೊಂದು ಕೇಸ್ನಲ್ಲಿ ನಾವು ನೋಡಿದೀವಿ, ಡೈಯಿಂಗ್ ಡಿಕ್ಲರೇಷನ್ ಇದ್ರೂ ಕೂಡ ಅಕ್ವಿಟೆನ್ಸ್ ಆಗುತ್ತೆ, ಬಿಕಾಸ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಥವಾ ವ್ಯಾಲ್ಯೂ ಇರುವಂತಹ ಸಾಕ್ಷಿಗಳು ಇಲ್ಲ ಅಂತ. ಸೊ ಇಲ್ಲಿ ಮಣ್ಣನ್ನ ಸಾಕ್ಷಿ ಮಾಡಿರೋದು ಎಷ್ಟು ಸಿಗ್ನಿಫಿಕೆನ್ಸ್ ಅನ್ನ, ಎಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಈ ಹಿಂದಿನ ಯಾವುದೇ ಕೇಸ್ನಲ್ಲಿ ಕೂಡ ಮಾಡದೇ ಇರುವಂತಹ ಒಂದು ಹೆಜ್ಜೆನ ಪೊಲೀಸರು ಹೇಗೆ ಇಟ್ಟಿದ್ದಾರೆ ಈ ಕೇಸ್ನಲ್ಲಿ? ಮಮತಾ, ಇದು ದೇಶದಲ್ಲೇ ಮೊದಲ ಬಾರಿಗೆ ಈ ರೀತಿಯಾಗಿ ಮಣ್ಣನ್ನು ಸಂಗ್ರಹ ಮಾಡಿ ಅದನ್ನು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಮಾಡ್ತಾ ಇರೋದು ಮೊದಲ ಪ್ರಕರಣ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಧಿಕಾರಿಗಳು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಎಷ್ಟು ಎಫೆಕ್ಟಿವ್ ಆಗಿ ತನಿಖೆ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಆಗ್ತಾ ಇರುವಂಥದ್ದು. ಅಂದರೆ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವೆಲ್ಲ ನಿಟ್ಟಿನಲ್ಲಿ ಸಂಗ್ರಹ ಮಾಡ್ಬೋದು, ಎಷ್ಟು ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಸೇರಿದಂತೆ ಯಾವೆಲ್ಲ ರೀತಿಯಲ್ಲಿ ಆರೋಪಿಗಳನ್ನು ಕೆಡ್ಡಾಗೆ ಬೀಳಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿರುವಂಥದ್ದು. ಏನು ರೇಣುಕಾಸ್ವಾಮಿ ಏನೇನು ಕೊಲೆ ಆಗುತ್ತೆ, ಕೊಲೆ ಆದ ಸಂದರ್ಭದಲ್ಲಿ ಅಲ್ಲೆಲ್ಲ ಯಾರೆಲ್ಲ ಆರೋಪಿಗಳಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿಸಿದಂಥ ಪೊಲೀಸರು, ನಟ ದರ್ಶನ್, ವಿನಯ್, ರಾಘವೇಂದ್ರ ಮತ್ತು ನಾಗರಾಜು ಎಲ್ಲರ ಅವರು ಧರಿಸಿದ್ದಂಥ ಶೂಗಳನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಶೂಗಳು ಕಲೆಕ್ಟ್ ಮಾಡಿದಂಥ ವೇಳೆಯಲ್ಲಿ ಅವ್ರ ಶೂ ಅಲ್ಲಿ ಮೆತ್ತಿದ್ದಂಥ ಮಣ್ಣೇನಿತ್ತು ಆ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿದ್ರು. ಅದ್ರ ಜೊತೆಗೆ ಆ ಕೊಲೆಯಾದ ಜಾಗದ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿ ಅದನ್ನು ಕೂಡ ಪರೀಕ್ಷೆಗೆ ಕಳಿಸಿದ್ರು. ಪರೀಕ್ಷೆ ವೇಳೆಯಲ್ಲಿ ಎರಡೂ ಮಣ್ಣುಗಳು ಒಂದೇ ಅಂತ, ಅಂದರೆ ದರ್ಶನ್, ರಾಘವೇಂದ್ರ, ವಿನಯ್ ಶೂ ಧರಿಸಿರ್ತಾರೆ, ನಾಗರಾಜು ಚಪ್ಪಲಿ ಧರಿಸಿರ್ತಾರೆ. ಎಲ್ಲರ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿ ಈಗ ಈ ಮಣ್ಣು ಆ ಸ್ಥಳದಲ್ಲಿದ್ದ ಶೆಡ್ನಲ್ಲಿದ್ದಂಥ ಮಣ್ಣು ಎರಡನ್ನೂ ಕೂಡ ಮ್ಯಾಚ್ ಮಾಡುವಂಥ ಪರೀಕ್ಷೆ ಮಾಡಿದಂಥ ವೇಳೆಯಲ್ಲಿ ಎರಡೂ ಮಣ್ಣು ಕೂಡ ಒಂದೇ ಅನ್ನೋ ರಿಪೋರ್ಟ್ ಕೂಡ ಈಗ ಬಂದಿರುವಂಥದ್ದು. ಮುಂದಿನ ತನಿಖಾ ಹಂತದಲ್ಲಿ ಇದು ಕೂಡ ತನಿಖಾಧಿಕಾರಿಗಳಿಗೆ ಮಹತ್ವದ ಒಂದು ಪ್ರಬಲ ಸಾಕ್ಷಿಯಾಗಿ ಉಳಿಯುತ್ತೆ. ಅದನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಎಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಬಹುದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅನ್ನೋದು ತನಿಖಾಧಿಕಾರಿಗಳು ಮತ್ತು ಕೆಲವು ಕಾನೂನು ತಜ್ಞರು ಹೇಳುವಂಥದ್ದು. ಅದಕ್ಕೆ ಸಾಕ್ಷಿ ಎಂಬಂತೆ ದೇಶದಲ್ಲಿ ಮೊದಲ ಬಾರಿಗೆ ಮಣ್ಣನ್ನು ಕೂಡ ಪರೀಕ್ಷೆ ಮಾಡಿ ಈ ಪ್ರಕರಣದಲ್ಲಿ ಅದನ್ನು ಕೂಡ ಒಂದು ಬಲವಾದ ಸಾಕ್ಷಿಯನ್ನಾಗಿ ಉಳಿಸಿಕೊಂಡಿರುವಂಥದ್ದು. ಮಮತಾ, ಉಮೇಶ್, ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಈ ಶೂ ಅನ್ನ ಈತನೇ ಧರಿಸಿದ್ದ ಅನ್ನೋದಕ್ಕೆ ಏನ್ ಗ್ಯಾರಂಟಿ, ಇದು ಅಲ್ಲಿಂದೇ ಮಣ್ಣು ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತೆಲ್ಲ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಉತ್ತರ ರೆಡಿ ಇದೆ ನಮ್ಮ ಹತ್ರ ಅಂತ ತೋರಿಸೋ ಪ್ರಯತ್ನನ ತನಿಖಾಧಿಕಾರಿಗಳದು ಖಂಡಿತವಾಗ್ಲು. ಯಾಕೆಂತಂದರೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇನ್ಮೇಲೆ ಅದು ಕ್ರಾಸ್ ಎಕ್ಸಾಮಿನೇಷನ್ ಶುರುವಾಗುತ್ತೆ. ಹಂತವಾಗಿ ಶುರುವಾದಂಥ ವೇಳೆಯಲ್ಲಿ ಆಪೋಸಿಟ್ ಲಾಯರ್ಗಳು ಇದನ್ನು ಪ್ರಶ್ನೆ ಮಾಡ್ಬೋದು. ಈ ಶೂನಲ್ಲಿದ್ದಂಥ ಮಣ್ಣು ಅಲ್ಲಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಪಟ್ಟಣಗೆರೆಯಲ್ಲಿ ಕೊಲೆಯಾದ ಜಾಗದಲ್ಲಿದ್ದಂಥ ಮಣ್ಣು ಮತ್ತು ಇವರ ಶೂನಲ್ಲಿ ಪತ್ತೆಯಾದ ಮಣ್ಣು ಎರಡೂ ಒಂದೇ, ಅಥವಾ ಬೇರೆ ಬೇರೆ ಆಗಿದ್ರೆ ಈ ವ್ಯಕ್ತಿ ಅಲ್ಲಿಗೆ ಯಾಕೆ ಹೋಗಿದ್ದ ಅಂದರೆ ಈ ವ್ಯಕ್ತಿಯ
ಶೂನಲ್ಲಿ ಅಲ್ಲಿನ ಮಣ್ಣು ಹೇಗೆ ಬಂತು ಅಂತ ಕೂಡ ಇವರು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಸಾಕ್ಷಿ ಎಂಬಂತ ಈಗಾಗಲೇ ಪರೀಕ್ಷೆಯಲ್ಲಿ ಏನು ದೃಢ ಆಗಿದೆ, ಎರಡೂ ಕೂಡ ಒಂದೇ ಅಂತ. ಅದಕ್ಕೆ ಬೇರೆ ಬೇರೆ ಸಾಕ್ಷಿಗಳು ಕೂಡ ಇದ್ದಾವೆ. ಅಂದರೆ ಅಲ್ಲಿ CCTV ಆಗಿರ್ಬೋದು, ಅಲ್ಲಿ CDR ತೆಗ್ಸಿರ್ತಾರೆ. ಇವಾಗ ಆರೋಪಿಗಳು ಕೂಡ ಬಾಯ್ಬಿಟ್ಟಿದ್ದಾರೆ, ಯಾರ್ಯಾರಿದ್ದೀವಿ ಏನೆಲ್ಲ ಆಯಿತು ಅನ್ನೋದೆಲ್ಲ ಬಾಯ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಅದು ಪೂರಕವಾಗಿ ಇದೊಂದು ಪ್ರಬಲ ಸಾಕ್ಷಿಯಾಗಿ ಅಂದರೆ ಸಪೋರ್ಟಿವ್ ಆಗಿ ಮಣ್ಣಿನ ಪರೀಕ್ಷೆ ಕೂಡ ಆ ಸಂದರ್ಭದಲ್ಲಿ ಉಳ್ಕೊಳ್ಳುವಂಥದ್ದು. ಅದೇ ಕಾರಣಕ್ಕೆ ಪೊಲೀಸರು ಕೂಡ ಯಾವುದೇ ರೀತಿಯ ಒಂದು ರೂಪ್ ಹೋಲ್ಸು ಕೂಡ ಈ ಪ್ರಕರಣದಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ತುಂಬ ಪ್ಲ್ಯಾನಿಂಗಲ್ಲಿ ಕೆಲಸ ಮಾಡಿರುವಂಥದ್ದು. ಇದೊಂದೇ ಅಲ್ಲ, ಬೇರೆ ಬೇರೆ ರೀತಿಯ ಈ ಹೊಸ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಕೂಡ ಚಾರ್ಜ್ ಶೀಟ್ ರೆಡಿ ಮಾಡಿರುವಂಥದ್ದು. ಯಾವುದೇ ರೀತಿಯಾಗೂ ಕೂಡ ಆರೋಪಿಗಳು ತಪ್ಪಿಸ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಕೂಡ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಹೇಳಿಕೆಗಳನ್ನು ಕೂಡ ತುಂಬ ಟೈಟಾಗಿ ರೆಡಿ ಮಾಡಿ ಅದರ ಹೇಳಿಕೆಗಳನ್ನು ದಾಖಲು ಮಾಡಿ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದೇ ಕಾರಣಕ್ಕೆ ತನಿಖಾಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳು ಕೂಡ ಶಬಾಷ್ಗಿರಿ ಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಚಾರ್ಜ್ ಶೀಟ್ ಮಾಡಿದ್ದೀರಾ, ತುಂಬ ಎಫೆಕ್ಟಿವ್ ಆಗಿ ಪ್ರಕರಣವನ್ನು ತನಿಖೆ ಮಾಡಿದ್ದೀರಾ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇರುವಂಥದ್ದು. ಇನ್ನು ತನಿಖೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಯಾವುದೇ ರೂಪೋಲ್ಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಇನ್ನೊಂದು ಕೆಲವೊಂದು ಅಂಶಗಳನ್ನಷ್ಟೇ ಸೇರಿಸುವಂಥದ್ದು. ಉಳಿದಂತೆ ಬಹುತೇಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಸಂಪೂರ್ಣವಾಗಿ ಮುಗಿಸಿರುವಂಥದ್ದು. ಮಮತಾ.